ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಅಬ್ಬೂರಗುಡ್ಡೆ ಅರಣ್ಯದಲ್ಲಿ ಭಾರೀ ಪ್ರಮಾಣದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಕಿಡಿಗೇಡಿಗಳು ಬೆಂಕಿ ಹಚ್ಚಿರುವ ಆರೋಪ ಕೇಳಿಬರ್ತಾ ಇದೆ. ಗುಡ್ಡದ ತಳಭಾಗದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಅಪಾರ ಪ್ರಮಾಣದಲ್ಲಿ ಅರಣ್ಯ ಪ್ರದೇಶ ನಾಶಗೊಂಡಿದೆ. ಅಗ್ನಿಶಾಮಕ ದಳ ಹಾಗೆ ಸ್ಥಳೀಯರು ಬೆಂಕಿ ನಂದಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಸಂಪೂರ್ಣವಾಗಿ ಆ ಪ್ರದೇಶ ಬೆಂಕಿಗೆ ಆಹುತಿಯಾಗಿದೆ. ಭಾರೀ ಪ್ರಮಾಣದಲ್ಲಿ ಬೆಂಕಿ ಹೊತ್ತುಕೊಂಡಿದೆ. ಅಲ್ಲಿಯ ಸ್ಥಳೀಯರು ಹಾಗೆ ಅಗ್ನಿಶಾಮಕ ದಳ ಬೆಂಕಿ ನಂದಿಸುವಲ್ಲಿ ನಿರತರಾಗಿದ್ದಾರೆ. ಇದು ಚನ್ನಪಟ್ಟಣದ ಅಬ್ಬೂರುಗುಡ್ಡೆಯಾಗುತ್ತೆ. ಇದು ಅಬ್ಬೂರುಗುಡ್ಡೆ ಅರಣ್ಯ ಪ್ರದೇಶದಲ್ಲಿ ಭಾರೀ ಪ್ರಮಾಣದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಆಮೇಲೆ ಏಕಾಏಕಿಯಲ್ಲಿ ಅಗ್ನಿಶಾಮಕ ದಳ ವಾಹನಗಳು ಬರೋದಕ್ಕೆ ದಾರಿ ಇದೆಯೋ ಇಲ್ವೋ, ಸೊಪ್ಪುಗಳನ್ನ ಕೈಯಲ್ಲಿ ಹಿಡಿದು ಆ ಬೆಂಕಿಯನ್ನು ನಂದಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಸ್ಥಳೀಯರು ಕೂಡ ಕೈ ಜೋಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಕಿ ನಂದಿಸುವಂತ ಕಾರ್ಯ ನಡೀತಾ ಇದೆ. ಸಂಪೂರ್ಣವಾಗಿ ಅರಣ್ಯ ಪ್ರದೇಶ ಹೊತ್ತಿ ಉರಿತಾ ಇದೆ. ಅಬ್ಬೂರುಗುಡ್ಡೆ ಅರಣ್ಯ ಆಗುತ್ತೆ ಇದು. ಅಗ್ನಿ ಜ್ವಾಲೆ ಯಾವ ರೀತಿಯಾಗಿ ಹೊತ್ಕೊಂಡಿದೆ ನೋಡಿ. ಅಲ್ಲಿರುವಂತಹ ಸ್ಥಳೀಯರು ಹಾಗೆ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿಯನ್ನ ನಂದಿಸ್ತಾ ಇದ್ದಾರೆ. ಈಗ ಬೆಂಗಳೂರಿನ ಇತರೆ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ. ಜಸ್ಟ್ 5 ನಲ್ಲಿ. ಮೆಜೆಸ್ಟಿಕ್ನಲ್ಲಿ ಆಟೋ ಚಾಲಕರು ಪ್ರಯಾಣಿಕರಿಂದ 1/2 ಬೆಲೆ ಕೇಳುತ್ತಿದ್ದಾರೆ. ಮೆಜೆಸ್ಟಿಕ್ ಮುಂದೆ ಆಟೋ ನಿಲ್ದಾಣವಿದ್ರೂ ಫುಟ್ಪಾತ್ನಲ್ಲೇ ಆಟೋ ನಿಲ್ಲಿಸಿ ಪ್ರಯಾಣಿಕರಿಂದ ಹಣ ಸುಲಿಯುತ್ತಿದ್ದಾರೆ. ಕೇಳಿದಷ್ಟು ಕೊಡದಿದ್ರೆ ದಬ್ಬಾಳಿಕೆ ನಡೆಸ್ತಾರೆ ಅನ್ನೋ ಆರೋಪ ಕೇಳಿ ಬರ್ತಿವೆ. ಆದ್ರೆ ಪೊಲೀಸರು ಎಲ್ಲ ಕಂಡ್ರು ಕಾಣದಂತಿದ್ದಾರೆ ಅಂತ ಪ್ರಯಾಣಿಕರು ಕಿಡಿಕಾರ್ತಿದ್ದಾರೆ. ಏನಾದರೂ ಬಾಯಿ ಬಂದಾಗ ಕೇಳ್ತಾರೆ, ಒಬ್ಬರು ಡಬಲ್ ಕೇಳ್ತಾರೆ, ಒಂದೊಂದು ಕಡೆ ಬರಲ್ಲ ಅಂತಾರೆ. ಹಿಂಸೆ. ಅದು ನಮ್ಮ ಬಿ ಟಿ ಎಸ್ ಬಸ್ಗಳು ಕಮ್ಮಿ ಇರ್ತವೆ, ರಜಾಗಳು ಹೋಗಿ ಬಂದಿಸ್ಕೊಳ್ಳಲ್ಲ. ಅದರಿಂದ ಮಿನಿಮಮ್ ಅಂತ ಯಾರು ಮಿನಿಮಮ್ ಮೀಟ್ರ್ ಹಾಕೋದೇ ಇಲ್ಲ. ಇಷ್ಟು ಒಂದು 30 ನಿಮಿಷಕ್ಕೆ 60 ಕೊಡಿ, 70 ಕೊಡಿ, 100 ಕೊಡಿ, 1 ಡಬಲ್ ಹಿಂಗೆ ಕೇಳ್ತಾರೆ. ನಮಗೆ ಭಾಳ ತೊಂದರೆ, ಬಡತನ ಇರೋರು ಭಾಳ ತೊಂದರೆನೇ. ಬೆಂಗಳೂರು ದಕ್ಷಿಣ ಪಾಲಿಕೆ ವ್ಯಾಪ್ತಿಯ ನಿವಾಸಿಗಳು ಪಾರ್ಕ್ ಸಮಯ ಬದಲಿಸುವಂತೆ ಜಿಬಿಎಗೆ ಬೇಡಿಕೆ ಇರಿಸಿದ್ದಾರೆ. ಬೆಳಗ್ಗೆ 5ರಿಂದ 11, ಸಂಜೆ 5ರಿಂದ ರಾತ್ರಿ 8 ಗಂಟೆಯವರೆಗೆ ಪಾರ್ಕ್ ಸಮಯ ನಿಗದಿಪಡಿಸಲಾಗಿದೆ. ಆದರೆ ಈ ಸಮಯದಲ್ಲಿ ಪಾರ್ಕ್ ಬಳಸಲಾಗ್ತಿಲ್ಲ. ಅದಕ್ಕಾಗಿ ಬೆಳಗ್ಗೆ 5ರಿಂದ ರಾತ್ರಿ 10 ಗಂಟೆಯವರೆಗೂ ಪಾರ್ಕ್ ತೆರೆಯುವಂತೆ ಆಗ್ರಹಿಸಿದ್ದಾರೆ. ಮತ್ತು ಮುಚ್ಚಿದ್ರೆ ನೋಡಿ, ಈಗ ಮಧ್ಯಾಹ್ನದ ಹೊತ್ತು ಕೆಲವರು ಪಾಪ ಊಟ ಮಾಡೋಕ್ಕೂ ಇಲ್ಲಿ ಬರ್ತಾರೆ. ಈ ಸೇಲ್ಸ್ ಪರ್ಸನ್ಗಳು ಅಲ್ಲೂ ಯಾರು ಏನು ಗಲೀಜು ಮಾಡಲ್ಲ. ಅವರು ಡಬ್ಬಿ ತಂದು ತಿನ್ಕೊಂಡು ಹೋಗ್ತಾರೆ. ಕಾಲೇಜ್ ಸ್ಟೂಡೆಂಟ್ಸು ಬರ್ತಾರೆ. ವಯಸ್ಸಾಗಿ ಈಗ ನಮ್ಮ ತಾಯಿ ಇದೇ ಪಾರ್ಕಿಗೆ ಬರಬೇಕು. ಈಗ ನೋಡಿ, ಇದು ಗೇಟ್ ಮುಚ್ಚಿದೆ. ನಮ್ಮ ತಾಯಿಗೆ ಮಧ್ಯಾಹ್ನ ಟೈಮ್ ಅನುಕೂಲ, ಒಂದು 3:30 ಹಂಗೆ ಅನುಕೂಲ, 4 ಗಂಟೆ ಹಂಗೆ ಅನುಕೂಲ. ಆ ಟೈಮಿಗೆ ಬಂದರೆ ಈ ಪಾರ್ಕ್ ಮುಚ್ಚಿರುತ್ತೆ. ಈಗ ಅವ್ರೇನು ಮಾಡ್ತಾಯಿದ್ರು, ಮನೆಯಲ್ಲೇ ಕಾಂಪೌಂಡಲ್ಲಿ ವಾಕಿಂಗ್ ಮಾಡ್ತಾಯಿದ್ರು. ರೋಡಲ್ಲಿ ವಾಕಿಂಗ್ ಮಾಡೋಕ್ಕೆ ಅವ್ರಿಗೆ ಸ್ವಲ್ಪ ಅನನುಕೂಲ ಆಗುತ್ತೆ. ಗಾಡಿಗಳಿರ್ತವೆ, ಏನೇನೋ ಇರ್ತವೆ. ಸೋಲದೇವನಹಳ್ಳಿಯ ಆಚಾರ್ಯ ಕಾಲೇಜು ಬಳಿ ಕಳ್ಳರು ತಮ್ಮ ಕೈ ಚಳಕ ತೋರಿಸಿದ್ದಾರೆ. ಸುಮತಿ ಮಾರಿಯ ಎಂಬವರ ಮನೆಯನ್ನ ದೋಚಿದ್ದಾರೆ. ಕಿಟಕಿ ಬಳಿ ಇದ್ದ ಕೀ ಬಳಸಿ ಒಳನುಗ್ಗಿದ್ದ ಕಳ್ಳರು ಬೀರುವಿನಲ್ಲಿದ್ದ 4 ಲಕ್ಷ ಬೆಲೆಯ ಚಿನ್ನಾಭರಣಗಳನ್ನ ಕದ್ದಿದ್ದಾರೆ. ಎಲ್ಲರೂ ಕೆಲಸಕ್ಕೆ ತೆರಳುವಾಗ ಕೀ ಕಿಟಕಿ ಬಳಿ ಇರ್ತಿದ್ರಂತೆ. ಮೊದಲೇ ಅದನ್ನು ತಿಳಿದುಕೊಂಡವರೇ ಕಳ್ಳತನ ಮಾಡಿದ್ದಾರೆ. ಸೋಲದೇವನಹಳ್ಳಿ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಡೇ ಹೊತ್ತಾಗಿರೋದು, ನೈಟ್ ಹೊತ್ತು ಯಾರು ಏನು ಇದು ಮಾಡಿಲ್ಲ. ಅಂದರೆ ಇದು ನಾವೇನು ಮಾಡಿರೋ ಮಿಸ್ಟೇಕ್ ಇದೆ ಅಂದರೆ, ನಾವು ಕೀ ಇಲ್ಲಿ ಇಡ್ತಾ ಇದ್ವಿ. ಕೀ ಅಂದರೆ ನಾವು 3 ಜನ ಚೇಂಜ್ ಆಗುತ್ತೆ ಇದ್ರದ್ದು ಕೀ ಟೈಮಿಂಗ್ಸು, ಮಕ್ಕಳದು ಮತ್ತು ಮಿಸ್ಸಸ್ಸು. ಸೊ ಆವಾಗ ಬೆಳಗ್ಗೆ ನಾವು ಇಲ್ಲಿ ಇಟ್ಬಿಟ್ಟು ಹೋಗಿರ್ತೀವಿ ಅಂತ ಇದೆ. ಒಂದೊಂದು ಟೈಮ್ ಒಂದೊಂದು ಜಾಗದಲ್ಲಿ ಇಡ್ತಾಯಿದ್ವಿ, ಒಂದೇ ಜಾಗದಲ್ಲಿ ಅಂತೂ ಇಡ್ತಾ ಇರಲಿಲ್ಲ. ಸೊ ಇದರಲ್ಲಿ ಇದಾಗಿದೆ. ಅಂದರೂ ಇವಾಗ ಹೆಚ್ಚು ಹೊಸ್ದಾಗಿ ಏನು ಇಡ್ತಿಲ್ಲ ನಾವು.